ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಳ್ಳೇಕಹಳ್ಳಿ ಬ್ಲಾಕ್ ಪುಟ್ಟೇನಹಳ್ಳಿ ವಾರ್ಡ್ 59ರ ಕಾಂಗ್ರೆಸ್ ಮುಖಂಡರಾದ ಶ್ರೀ ಸ್ಟಾರ್ ಗುರುದೇವ್ ರವರ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಿದ್ದು, ವಾರ್ಡಿನ ಪ್ರತಿಯೊಬ್ಬ ಸಾರ್ವಜನಿಕರಿಗೆ ಊಟದ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿತ್ತು. ಜೊತೆಗೆ ಈ ಸುದಿನದಂದು ಸ್ಟಾರ್ ಗುರುದೇವ್ ರವರ ಹಿತೈಷಿಗಳು, ಅಭಿಮಾನಿಗಳು, ಕಾಂಗ್ರೆಸ್ ಕಾರ್ಯಕರ್ತರು, ಹಿರಿಯ ಮುಖಂಡರು, ಮಹಿಳಾ ಮುಖಂಡರು ಹಾಗೂ ಮೈನಾರಿಟಿ ಮಹಿಳಾ ಮುಖಂಡರುಗಳು, ಯುವ ಮುಖಂಡರು, ಬೂತಿನ ಮುಖಂಡರುಗಳು ಹಾಗೂ ಬೂತಿನ ಸದಸ್ಯರುಗಳು ಆಗಮಿಸಿ ಶುಭ ಕೋರಿದ್ದು, ಕೇಕ್ ಕತ್ತರಿಸಿ ಅದ್ದೂರಿಯಾಗಿ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡಿದ್ದಾರೆ. ಇನ್ನು ಈ ದಿನದಂದು ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ವಿತರಣೆ, ಕಾರ್ಮಿಕರುಗಳಿಗೆ ಕಿಟ್ ವಿತರಿಸಿದ್ದು, ಆಗಮಿಸಿದ ಪ್ರತಿಯೊಬ್ಬರು ಸ್ಟಾರ್ ಗುರುದೇವ್ ಅವರಿಗೆ ದೇವರು ಆರೋಗ್ಯ ಆಯಸ್ಸನ್ನ ನೀಡಲಿ ಎಂದು ಶುಭ ಹಾರೈಸಿದ್ದಾರೆ. ಮೇಡಮ್, ಮೊದಲಿಗೆ ನಮ್ಮ ಪುಟ್ಟೇನಹಳ್ಳಿ ವಾರ್ಡ್ ಕಾಂಗ್ರೆಸ್ ಮುಖಂಡರಾದ ಶ್ರೀ ಸ್ಟಾರ್ ಗುರುದೇವ್ ಅಣ್ಣನವರ ಜನ್ಮದಿನದ ಶುಭಾಶಯಗಳು. ನಮ್ಮ ಈ ಭಾಗದಲ್ಲಿ ನಮ್ಮ ಗುರುಅಣ್ಣನವರು 20 ವರ್ಷದಿಂದ ಇಲ್ಲಿ ಸೇವೆ ಸಲ್ಲಿಸುತ್ತಾ ಪ್ರತಿ ಎಲ್ಲ ಒಂದು ನೀರಿನ ಸಭಾ ಆಗಲಿ ಪ್ರತಿಯೊಂದು ವಾರ್ಡಿನಲ್ಲಿ ಏನೇ ಸಮಸ್ಯೆಗಳಿದ್ದರೂ ಅದರದ ಸಮಸ್ಯೆನ ಬಗೆಹರಿಸಿ ಎಲ್ಲ ಕಡೆನೂ ಎಲ್ಲ ಬಗೆಹರಿಸಿ ನಿರಂತರವಾಗಿ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನಕ್ಕೆ ಇವತ್ತು ಶುಭ ದಿನ ಅಂದರೆ, ನಮ್ಮ ಈ ಭಾಗದ ಕಾಂಗ್ರೆಸ್ ಮುಖಂಡರು ನಾಯಕರಾದ ಸ್ಟಾರ್ ಗುರುದೇವರ ಹುಟ್ಟುಹಬ್ಬ ಒಂದು. ಎರಡನೇದು, ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಅಧಿನಾಯಕಿ ಇಂದಿರಾ ಗಾಂಧಿ ಅವರ ಪುಣ್ಯ ಸ್ಮರಣೆ. ಇವತ್ತು ಶುಭ ದಿನ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ರಾಷ್ಟ್ರೀಯ ಅಧಿನಾಯಕಿ ಇಂದಿರಾ ಗಾಂಧಿ ಅವರ ಆಶೀರ್ವಾದ ಸ್ಟಾರ್ ಗುರುದೇವ್ರ ಮೇಲೆ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಅವರ ಬರ್ತ್ಡೇ ದಿನ, ಅವ್ರದ್ದು ಪುಣ್ಯ ಸ್ಮರಣೆ ಕಾರ್ಯಕ್ರಮ ಬಂದಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಸ್ಟಾರ್ ಗುರುದೇವರು ಈ ಭಾಗದಲ್ಲಿ ನಾಯಕರಾಗಿ ಹೊರಹೊಮ್ಮುತ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅವರಿಗೆ ದೇವರು ಆಯುರಾರೋಗ್ಯ ಐಶ್ವರ್ಯ ಕೊಡಲಿ. ಭಗವಂತ ಮುಂದಿನ ದಿನಗಳಲ್ಲಿ ಜನಸೇವೆಯನ್ನು ಮಾಡೋದಕ್ಕೆ ದೇವರು ಆಶೀರ್ವಾದ ಮಾಡಲಿ, ಜನಗಳು ಆಶೀರ್ವಾದ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ವಿಶೇಷ ಏನಂದರೆ, ನಮ್ಮ ಸ್ಟಾರ್ ಗುರುದೇವ್ ಅವರ ಬರ್ತ್ಡೇ ಆಗಿ ಇಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ ವಿನಾಯಕ್ ನಗರಲ್ಲಿ. ನಮ್ಮ ಗುರುವಣ್ಣ ಇಷ್ಟೆಲ್ಲ ಅಭಿಮಾನ ಇಲ್ಲಿ ಜನರಿಗೆ ಯಾಕಿದೆ ಅಂದರೆ, ಪ್ರತಿ ಕಿತ ನಮಗೆ ಏನಾದರೂ ಒಂದು ತೊಂದರೆ ಆಗಲಿ ವಿನಾಯಕ್ ನಗರಲ್ಲಿ, ಆದರೆ ಇವಾಗ ಅಟೆಂಡ್ ಕೌನ್ಸಿಲರ್ ಇಲ್ಲ ಅವರು, ಆದರೂ ಕೂಡ ನಮ್ಗೆ ಯಾವುದೇ ಒಂದು ಸಮಸ್ಯೆ ಇರಲಿ, ಕಸದಾಗಲಿ ಇನ್ನೊಂದಾಗಲಿ ಪ್ರತಿಯೊಂದು ನಮಗೆ ಬಂದು ನೋಡ್ತಾರೆ. ಪೊಲೀಸ್ ಸ್ಟೇಷನ್ದಾಗಲಿ ಏನು ಬೇರೆ ಅಟೆಂಡಲ್ಲಿ ಇರೋರು ಬಂದಿಲ್ಲ ಅಂದರೂ ನಮ್ಮ ಸ್ಟಾರ್ ಗುರುದೇವ್ ಅವರು ಬಂದು ಎಲ್ಲ ನಮಗೆ ತುಂಬ ಸಹಕರಿಸ್ತಾರೆ. ಅದಕ್ಕಾಗಿ ಆ ಅಭಿಮಾನ ಮೇಲೆ ಇಡೀ ವಿನಾಯಕ್ ನಗರ ಸೇರಿದೆ. ಇಲ್ಲಿ ಇದೇ ಥರ ಮುಂದಿನ ದಿನಗಳಲ್ಲಿ ಚುನಾವಣೆಗಳಲ್ಲಿ ಎಲ್ಲರೂ ಸಹಕಾರ ಕೊಟ್ಟರೆ ಅವ್ರು ಗೆಲ್ಲೋದಂತೂ 100% ಖಚಿತ. ಎಷ್ಟು ಖಚಿತ ಅಂದರೆ, ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಯಾವ ಥರ ಕರ್ನಾಟಕದಲ್ಲಿ ಬಂತು ಅದೇ ಥರ 100% ಇಲ್ಲಿ ಗೆಲ್ಲೋದು 100% ಖಚಿತ. ಇವತ್ತಿನ ಶುಭ ದಿನದಲ್ಲಿ, ಅವ್ರ ಬರ್ತ್ಡೇ ದಿನದಲ್ಲಿ ನಾವೆಲ್ಲ ಕೋರಿಯೋದು ಏನಂದರೆ, ನಮ್ಮ ಸ್ಟಾರ್ ಗುರುದೇವಣ್ಣ ಇದೇ ಥರ ಬೆಳೀಲಿ. ನಮ್ಮ ಆಫ್ತಾಬಣ್ಣ ಇದ್ದಾರೆ ಜೊತೆಯಲ್ಲಿ, ಇವ್ರು ಇರೋವರೆಗೆ ಇದು ಒಂದು ದೊಡ್ಡ ಶಕ್ತಿ ವಿನಾಯಕ್ ನಗರಲ್ಲಿ. ಆಫ್ತಾಬಣ್ಣ ತುಂಬ ಹೆಲ್ಪ್ ಮಾಡಿದ್ದಾರೆ ಎಲ್ಲರಿಗೂ. ನಮ್ಗೆ ಸ್ಟಾರ್ ಗುರುದೇವಣ್ಣನೂ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೆ ಇವತ್ತು ಹುಟ್ಟಿದ ಹಬ್ಬದ ಶುಭಾಶಯಗಳು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಸ್ಟಾರ್ ಗುರುದೇವ ಹೊಸವಾಗಿ ನಗ್ನಾಗ್ತಾ ಖುಷಿಯಾಗಿ ಚೆನ್ನಾಗಿರಬೇಕು. ಅವ್ರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು, ಅದೊಂದು ಆಸೆ ಬೀಳ್ತೀನಿ. ರಾಜಕೀಯದಲ್ಲಿ ಇನ್ನೂ ಬೆಳಿಬೇಕು. ಈಗ ಬರೋ ಎಲೆಕ್ಷನಲ್ಲಿ 100% ಅವ್ರು ಗೆದ್ದೇ ಗೆಲ್ತಾರೆ. ಅದು ನಮಗೆ ಭರವಸೆ ಇದೆ, ನಾವು ಗೆಲ್ಲಿಸ್ತೀವಿ 100%. ಮೇಡಮ್, ನಾವು ಇವತ್ತು ಅನ್ನದಾನ ಮಾಡಿಸಿದ್ದೀವಿ, ಆಮೇಲೆ ಕೇಕ್ ಕಟ್ಟಿಂಗು, ಆಮೇಲೆ ಅಷ್ಟೇ ಮೇಡಮ್. ಕಿಟ್ಟು ಬಡವರಿಗೋಸ್ಕರ ಕಾರ್ಮಿಕರ ಕಿಟ್ ಕೊಟ್ಟಿದ್ದೀವಿ, ಅದನ್ನು ಮಾಡಿದ್ದೀವಿ. ಮೇಡಮ್, ನಾನು ಕಾಂಗ್ರೆಸ್ ಮುಖಂಡ ಆಗಿದ್ದೀನಿ ಮೇಡಮ್. ಮೇಡಮ್, ಇಲ್ಲಿ ರಸ್ತೆನೇ ಇರ್ಬೋದು, ಏನೇ ಒಂದು ಇರ್ಬೋದು, ನೀರದೇ ಇರ್ಬೋದು, ನಾವಿಲ್ಲಿ ಕ್ಲಿಯರ್ ಮಾಡಿಕೊಡ್ತಾ ಇದ್ದೀವಿ ಮೇಡಮ್. ನಮ್ಮ ಬಾಸ್ ಯಾವತ್ತಿದ್ರು ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು, ಸಂತೋಷವಾಗಿರ್ಬೇಕು, ಅಷ್ಟೇ ನಮ್ಗೆ ಆಸೆ. ಹುಟ್ಟುಹಬ್ಬದ ಶುಭಾಶಯಗಳು ಅಷ್ಟೇ. ಹಾಗೆ ನಮ್ಮ ನಾಳೆ ಕನ್ನಡ ರಾಜ್ಯೋತ್ಸವ ಇದೆ. ನಮ್ಮ ಜನತೆಗಳಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು, ಆರ್ಥಿಕ ಶುಭಾಶಯಗಳು. ನಾನು ಬಿಳೇಕಲ್ಲಿ ಬ್ಲಾಕ್ ಮಹಿಳಾ ಅಧ್ಯಕ್ಷೆ ಸುಗುಣ ಅಂತಂದೇಳಿ. ಈ ದಿನ ನಮ್ಮ ಸ್ಟಾರ್ ಗುರುದೇವ್ ಸಾರು ಪುಟ್ಟೇನಹಳ್ಳಿ ವಾರ್ಡ್ನ ಮುಖಂಡರು.
ಯಾಕೆ ಅಂದರೆ ನಮಗೆ ಈಗ ಎಲ್ಲ ವಾರ್ಡ್ಗಿನ ಈ ವಾರ್ಡಲ್ಲಿ ನಮ್ಮ ಮಹಿಳಾ ಟೀಮ್ಲಿಂದ ನಾವು ಇವತ್ತು ಅವ್ರಿಗೆ ಶುಭ ಕೋರಲಿಕ್ಕೆ ಎಲ್ಲರೂ ಬಂದಿದ್ದೀವಿ. ಇಷ್ಟೊಂದು ಜನನೂ ಬಂದಿದ್ದೀವಿ. ಗುರುವಣ್ಣಗೆ ಮುಂದಿನ ದಿನಗಳಲ್ಲಿ ಅವರು BBMP ಮುಂದೆ ಎಲೆಕ್ಷನ್ ಬರ್ತಾ ಇದೆ, ಅದರಲ್ಲಿ ಅವರು ಗೆದ್ದು ಬರಬೇಕಂತಂದೇಳಿ ನಮ್ಮೆಲ್ಲರ ಹೆಣ್ಣು ಮಕ್ಕಳ ಎಲ್ಲರ ಆಶೀರ್ವಾದ ಅಣ್ಣನ ಮೇಲಿದೆ. ಯಾಕೆಂದರೆ ಅವರು ಈ ವಾರ್ಡ್ಗಳಲ್ಲೆಲ್ಲ ಅವರ ತನು ಮನ ಧನಗಳನ್ನು ಅರ್ಪಿಸಿದ್ದಾರೆ. ಯಾರು ಬಡವರು ಯಾರಾದರೂ ಸ್ಕೂಲ್ ಫೀಸು ಮತ್ತೊಂದು ಕೇಳಿದರೆ ಹೋಗಿ ಅವ್ರಿಗೆ ಹೆಲ್ಪ್ ಮಾಡ್ತಾರೆ, ಪ್ರತಿಯೊಂದರಲ್ಲೂ ಹೆಲ್ಪ್ ಮಾಡ್ತಾರೆ. ಇನ್ನು ಹೇಳಬೇಕಂದ್ರೆ ಒಂದು 4 ಜಡೆ ಸೇರಿದರೆ ಜಗಳ ಆಗುತ್ತೆ, ಆದರೆ ಈ ವಾರ್ಡಲ್ಲಿ ಸಾವಿರಾರು ಜಡೆ ಇದ್ರೂ ಜಗಳ ಆಗದಿದ್ದಂಗೆ ಇಟ್ಟಿರೋ ವಾರ್ಡ್ ಅಂದರೆ ಗುರುವಣ್ಣನ ವಾರ್ಡ್ ಅಂತಂದು ಹೇಳಬೇಕು. ಯಾಕೆಂದರೆ ನಾನು ಎಲ್ಲ ವಾರ್ಡಲ್ಲೂ ನೋಡ್ಕೊಂಡು ಬಂದಿದ್ದೀನಿ. ಈ ವಾರ್ಡಲ್ಲಿ ತುಂಬ ಅತಿ ಹೆಚ್ಚಾಗಿ ಲೇಡೀಸ್ ಇದ್ದಾರೆ. ಅವ್ರನ್ನೆಲ್ಲ ಒಗ್ಗಟ್ಟು ಮಾಡಿಕೊಂಡು ಅವ್ರನ್ನೆಲ್ಲ ಒಗ್ಗೂಡಿಸೋದು ತುಂಬ ಕಷ್ಟ. ಅಂಥದ್ರಲ್ಲಿ ಅಣ್ಣ ಈ ಕೆಲಸ ಮಾಡ್ತಾಯಿದ್ದಾರೆ. ಈ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಉಮಾಪತಿ ಗೌಡ ಅವರು ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ಅವರು ಬಂದಿದ್ದಾರೆ ಈ ಸಭೆಗೆ, ಈ ಹುಟ್ಟುಹಬ್ಬ ಶುಭಾಶಯ ಕೋರಲಿಕ್ಕೆ ಬಂದಿದ್ದಾರೆ. ಅವ್ರಿಗೂ ತುಂಬ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಅಶ್ವಥಣ್ಣನೂ ಬಂದಿದ್ದಾರೆ, ಅವ್ರಿಗೂ ಧನ್ಯವಾದಗಳು. ಯಾಕೆಂದರೆ ಹುಟ್ಟುಹಬ್ಬ ಕೋರಲಿಕ್ಕೆ ಇವತ್ತು ಮಧುಸೂದನ್ ಅಣ್ಣನೂ ಬಂದಿದ್ದಾರೆ. ಹಾಗೂ ಈ ವಾರ್ಡಿನ ಪ್ರತಿಯೊಬ್ಬ ಮುಖಂಡರು ಬಂದಿದ್ದಾರೆ. ಇವತ್ತು ನಮಗೆ ಹಬ್ಬದ ವಾತಾವರಣ ಕಾಣ್ತಾ ಇದೆ, ಹಬ್ಬ ಅನ್ನಿಸ್ತಾ ಇದೆ. ನಾವು ಇವತ್ತು ಹೆಣ್ಮಕ್ಳು ಶುಕ್ರವಾರ ಆದರೂ ಇಷ್ಟು ಜನ ಹೆಣ್ಮಕ್ಳು ಬಂದು ಕಲ್ತಿದ್ದೀವಿ ಅಂದರೆ ಅಣ್ಣನಿಗೆ ನಮ್ದೆಲ್ಲರದ್ದು ಎಷ್ಟೊಂದು ನಮಗೆ ಅಭಿಮಾನ ಇದೆ ಅಂದರೆ ತುಂಬ ಅಭಿಮಾನ ಇದೆ. ಹೆಣ್ಮಕ್ಳದ್ದು ಅಭಿಮಾನದಿಂದನೇ ಇಷ್ಟೊಂದು ಜನ ಸೇರಿರೋದು. ಯಾಕೆಂದರೆ ಹೆಣ್ಮಕ್ಳು ಇವತ್ತು ಶುಕ್ರವಾರ ದಿನ ಮತ್ತು ಮುಸ್ಲಿಂ ಮಹಿಳೆಯರಿಗೆಲ್ಲ ಇವತ್ತು ಶುಕ್ರವಾರ ನಮಾಜ್ ದಿನ, ಆದರೂ ಎಲ್ಲರೂ ಬಂದಿದ್ದಾರೆ ಇವತ್ತು ತಪ್ಪಿದ್ದಂಗೆ. ಗುರುವಣ್ಣ ಮುಂದಿನ ದಿನದಲ್ಲಿ ಎಲೆಕ್ಷನ್ನಲ್ಲಿ ಗೆದ್ದು ಬರಬೇಕಂತಂದೇಳಿ ಅತಿ ಹೆಚ್ಚಿನ ಓಟು ಮಹಿಳೆಯರದೇ ಬೀಳಬೇಕು. ಯಾಕೆಂದರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಎಲ್ಲ 5